ಕಲಬುರಗಿ ನಗರ ಪ್ರಾಧಿಕಾರ ವತಿಯಿಂದ ಈಗಾಗಲೇ ಕಳೆದ ಸಾಕಷ್ಟು ವರ್ಷಗಳಿಂದ 50-50 ರೈತರ ಸಹಭಾಗಿತ್ವದಲ್ಲಿ ಯೋಜನೆಯನ್ನು ತಯಾರು ಮಾಡಿದ್ದೀವಿ. सामने अनाउंस करेंगे और कुछ इसके लिए अगर कुछ है तो आप बताइए. ಅದು 12 ಇಂಟು 20 ಮೀಟರ್ 8 ಪ್ಲಾಟ್ ಇದ್ದಾವೆ. ಅದೇ ರೀತಿಯಾಗಿ 12 ಇಂಟು 18 ಮೀಟರ್ 102 ಪ್ಲಾಟ್ಗಳಿವೆ. ಅದೇ ರೀತಿಯಾಗಿ 9 ಇಂಟು 12 ಮೀಟರ್ 373 ಪ್ಲಾಟ್ ಇದ್ದಾವೆ. ಅದೇ ರೀತಿಯಾಗಿ 6 ಇಂಟು 9 ಮೀಟರ್ EWC ಅವರಿಗೆ ನಾವು ರಿಸರ್ವ್ ಮಾಡಿದ್ದು 234. ಅದೇ ರೀತಿಯಾಗಿ 6 ಇಂಟು 9 ಮೀಟರ್ SC/ST ಅವರಿಗೆ ರಿಸರ್ವ್ ಮಾಡಿದ್ದು 52 ಪ್ಲಾಟ್. ಈ ರೀತಿಯಾಗಿ ಹಂಚಿಕೆ ಮಾಡಲು ನಾವು ಒಂದು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಇವತ್ತು ಅವರು ಮಂಡೆಯಿಂದ ನಮ್ಮಲ್ಲಿ ಅರ್ಜಿ ತೊಗೊಂಡಿಂದ ದಿನಾಂಕ 19 ಜುಲೈ 2025 ನಾವು ಅರ್ಜಿ ಕೊಡ್ತಾ ಇದ್ದೀವಿ. ಅವ್ರು ತೊಗೋಬೋದು. ಅದರಂತೆ ಭರ್ತಿ ಮಾಡಿದ ಅರ್ಜಿಗಳನ್ನು ದಾಖಲೆಗಳ ಸಮೇತ 22 ಜುಲೈ 2025 ಸಂಜೆ 5:30 ನಮ್ಮ ಪ್ರಾಧಿಕಾರ ಸಲ್ಲಿಸುವಂತೆ ತಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀನಿ. ಕೆಲವು ಕಾರಣಗಳಿಂದ ವಿಳಂಬ ಆಗುತ್ತಿತ್ತು. ಈ ಪ್ರಾಧಿಕಾರದ ಅಧ್ಯಕ್ಷರು ನಾನು ಫೆಬ್ರವರಿ ತಿಂಗಳಲ್ಲಿ ಬಂದಿದ್ದೇನೆ. ಮಾನ್ಯ ಪ್ರಾಧಿಕಾರ ಅಧ್ಯಕ್ಷರು ಮಾರ್ಚ್ನಲ್ಲಿ ಜಾಯ್ನ್ ಆದರು. ಅವರು ಬಂದು ನಾವು ಸರು ಒಂದು ಮೀಟಿಂಗ್ ಮಾಡಿಕೊಂಡು ಯಾವ್ಯಾವ ಹಂತದಲ್ಲಿ ಸರ್ಕಾರ ಮಟ್ಟದಲ್ಲಿ ಯಾವ ಪೆಂಡಿಂಗ್ ಅದಾವ ಅವುಗಳ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಬೇಕಂತ ಒಂದು ಚರ್ಚೆ ಮಾಡಿದ್ರು ಸರ್. ಚರ್ಚೆ ಮಾಡೋಣ ನಾವು ಲಿಸ್ಟ್ ಮಾಡ್ಕೊಂಡಿದ್ವಿ. ಬಜೆಟ್ ಇರ್ಬೋದು, ವಾರ್ಷಿಕ ವರದಿ ಇರ್ಬೋದು, ಆಮೇಲೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗೋದು ಸ್ಕೀಮ್ ಇರ್ಬೋದು. ನಾವು ಬಂದಾಕರ ಹಾಗರ ಮತ್ತು ಕುಸ್ನೂರು ಈ ಎರಡೂ ಯೋಜನೆಗಳು ಮಾನ್ಯ ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದ್ದವು. ಮಾನ್ಯ ಅಧ್ಯಕ್ಷರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದಿಂದ ಮತ್ತು ಒಂದು ಮಾರ್ಗದರ್ಶನದಿಂದ ಮತ್ತು ನಮ್ಮ ಪ್ರಾಧಿಕಾರದ ಸದಸ್ಯರು MLA ಅವರು MLC ಅವರು ಎಲ್ಲರೂ ಒಂದು ಅಭಿಪ್ರಾಯ ಪಡ್ಕೊಂಡಿದ್ದರಿಂದ ಸರ್ ಸ್ವತಃ ಒಂದೊಂದು ನಮ್ಮ ಕಮಿಷನರೇಟ್ ಆಫೀಸರ್ ಇರ್ಬೋದು, ಆಮೇಲೆ UD ಇರ್ಬೋದು, ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲಿ ತನಕ ಸಹಿತ 1000 ಪಾಲು ಮಾಡ್ಕೊಂಡು ಒಂದು ಹಂತ ನಮ್ಮ ಡಿಸೆಂಬರ್ದಲ್ಲಿ ಅನುಮೋದನೆ ಆಯ್ತಿದ್ದು. ಅನುಮೋದನೆ ಆದ ತಕ್ಷಣ ಅಲ್ಲಿ ಸ್ವಲ್ಪ ನಮ್ಮಲ್ಲಿ ಈ ಡಿಮಾರ್ಕೇಷನು ಮತ್ತು ಇನ್ನಿತರ ಕೆಲವೊಂದು ಉಳಿದಿದ್ದು ಅದು ಎಲ್ಲ ಪೂರ್ಣ ಮಾಡಿಕೊಂಡು ಸರ್ ತುರ್ತಾಗಿ ನಾವು ಜನರಿಗೆ ಒಂದು ಸೂರು ಕೊಡೋ ಒಂದು ಭರವಸೆ ಕೊಟ್ಟಿದ್ವಿ. ನಾವು ಅದನ್ನು ಇಮಿಡಿಯೇಟ್ ಮಾಡ್ಕೊತ ಎಲ್ಲ ನಮ್ಮ ಪ್ರಾಧಿಕಾರದ ಸಭೆಯನ್ನು ನಿರ್ವಹಿಸಿ ಅದರಂತೆ ನಾವು 1 ತಿಂಗಳಿಂದ 1.5 ತಿಂಗಳಿಂದ ನಾವು ಎಲ್ಲ ಒಂದು ಮಾಹಿತಿ ಮಾಡ್ಕೊಂಡಿದ್ವಿ. ಯಾರಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದು, ಯಾರಿಗೆ ಅಂಗವಿಕಲರಿಗೆ ಎಷ್ಟು ಕೊಡ್ಬೋದು, ಮಾಜಿ ಯೋಧರಿಗೆ ಎಷ್ಟು ಕೊಡ್ಬೋದು, ಈ ಒಂದು ಸೂರು ಇಲ್ಲದವ್ರಿಗೆ ನಾವು ಮೊದಲ ಇಮಿಡಿಯೇಟಾಗಿ ಸೂರು ಕೊಡೋ ವ್ಯವಸ್ಥೆ ಮಾಡೋಂಥ ಸರ್ ಒಂದು ನಿರ್ಧಾರ ಮಾಡೋದ್ರಿಂದ ಈ ಒಂದು ನಾವು ಸ್ಕೀಮನ್ನು ಈ ಒಂದು ತಮ್ಮ ಮುಖಾಂತರ ಅನೌನ್ಸ್ ಮಾಡ್ತಿದ್ದೀವಿ. ತಾವು ಕೂಡ ನಾನು ಪ್ರಾಧಿಕಾರದಿಂದ ಮತ್ತು ಅಧ್ಯಕ್ಷರ ಪರವಾಗಿ ಒಂದು ಮನವಿ ಮಾಡ್ಕೊತಿದ್ದೀನಿ. ಸಾರ್ವಜನಿಕರು ಹೆಚ್ಚಿಗೆ ಈ ಒಂದು ನಮ್ಮ ಪ್ರಾಧಿಕಾರದ ಒಂದು ನಿವೇಶನ ಪಡ್ಕೊಳ್ಳೋಕೆ ಒಂದು ತಾವು ಕೂಡ ಸಹಕಾರ ನೀಡಬೇಕಂತ ತಮ್ಮ ಕೇಳ್ಕೊತಾ ನನ್ನ ಧನ್ಯವಾದಗಳು.